ಡಿ ಬಾಸ್ ದರ್ಶನ್ ಹೊರಬರೋದಿಲ್ಲ ಅಂತ ಭಾಳ ಮಂದಿ ತಿಳ್ಕೊಂಡಿದ್ದೀರಲ್ಲ. ನೋ ವೇ ಚಾನ್ಸ್. ಯಾಕೆಂದರೆ ಸ್ವಲ್ಪ ನಮ್ಮ ಕಾನೂನಿನಾಗೂ ಟೆಕ್ನಿಕಲ್ ಇಶ್ಯೂ ಇರ್ತವೆ. ಐ ಆಮ್ ಆನ್ ಅಡ್ವೊಕೇಟ್ ಸಿನ್ಸ್ ಫಾರ್ 39 years ಸರ್ವೀಸ್ ಆ್ಯಸ್ practicing as the criminal advocate, as an advocate criminal side. Now I think already bail application submitted. Tomorrow it is fixed for arguments of both sides. ಈಗ ನಮ್ಮ ದರ್ಶನ್ ಅವ್ರ ಸೈಡು ನಾಳೆ ಆರ್ಗ್ಯುಮೆಂಟ್ ಮಾಡ್ಬೋದು. ಈಗ ಅಕಸ್ಮಾತ್ ಈಗ ದಸರಾ ಅಂತ ವೆಕೇಷನ್ ಜಡ್ಜು ರಜೆ ಹಾಕಿದರೆ ನಾಳೆ ಆಗೋದಿಲ್ಲ. ಸೊ ಈ ವಾರದೊಳಗೆ ಆರ್ಗ್ಯುಮೆಂಟ್ಸ್ ಮುಗಿತದೆ ಬೋತ್ ಸೈಡ್. ಪ್ರಾಸಿಕ್ಯೂಷನ್ ಸೈಡು ನಮ್ಮ ಸೈಡು ಮುಗೀತದೆ. ನಮ್ಮ ಸೈಡ್ ಅಂದರೆ ದರ್ಶನ್ ಸೈಡು, ನಾವೆಲ್ಲ ಡಿಫೆನ್ಸ್ ಸೈಡು. ಸೊ ಸಿ.ವಿ. ನಾಗೇಶ್ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ. ಸೊ ಈಗ ಆರ್ಗ್ಯುಮೆಂಟ್ ಮಾಡಿದರೆ ಒಂದು 8 ದಿವಸದಲ್ಲಿ ಜಜ್ಮೆಂಟ್ ಬರಬಹುದು. ಜಜ್ಮೆಂಟು ಪಾಸಿಟಿವ್ ಆಗಿ ಬರ್ತಿದೆ. 95% ವುಡ್ ರಿಲೀಸ್ ಆನ್ ಬೇಲ್. ಇನ್ನು ಶೂರಿಟಿ ಕೇಳ್ಬೋದು, ಕಂಡೀಷನ್ ಹಾಕ್ತಾರೆ. ಫಾರಿನ್ಗೆ ಹೋಗಂಗಿಲ್ಲ, ವೀಸಾ ಒಪ್ಪಿಸ್ಬೇಕು, ಪಾಸ್ಪೋರ್ಟ್ ಒಪ್ಪಿಸ್ಬೇಕು, ಮತ್ತು ಜಿಲ್ಲಾ ಬಿಟ್ಟು ಹೋಗಂಗಿಲ್ಲ, ಅಥವಾ ಪ್ಲೇಸ್ ಆಫ್ ಅಕ್ಯುರೆನ್ಸ್ ಅಲ್ಲಿ ವಿಸಿಟ್ ಕೊಡೋಂಗಿಲ್ಲ, ಸಾಕ್ಷಿ ನಾಶ ಮಾಡೋಂಗಿಲ್ಲ, ಯಾರಿಗೂ ಬೆದರಿಕೆ ಹಾಕೋಂಗಿಲ್ಲ, ಇನ್ನೊಂಥರ ಈ ಥರ ಮಾಡಬಾರ್ದು ಅಂತಂದೇಳಿ ಸಮ್ ಆಫ್ ದಿ ಕಂಡೀಷನ್ ಇಟ್ ಈಸ್ ಡಿಸ್ಕ್ರಿಷನರಿ ಪವರ್ ವೆಸ್ಟೆಡ್ ವಿತ್ ದಿ ಆನರಬಲ್ ಕೋರ್ಟ್ಸ್ ಟು ಇಂಪೋಸ್ ಎನಿ ಕಂಡೀಷನ್ಸ್. ಈಸ್ ರೆಡಿ ಟು ಕಂಪೆಲ್ ದಿ ಆಲ್ ದಿ ಕಂಡೀಷನ್ಸ್ imposed by the honorable courts. So that I am here in requesting that, and also I am requesting to the C.V. Nagesh sir, please do arguments on tomorrow. If you argued that the our D-Boss Mr. Darshan would release on executing bond, because the reason is that already investigation team is committed. They already completed the investigation completed, and the final report is submitted. So on that ground, the sufficient grounds are there, because he is one of the celebrity, and also got having the property, permanent property asset. ಅಬ್ಸ್ಕ್ಯಾಂಡ್ ಆಗ್ತಾರೆ ಅನ್ನೋ ಒಂದು ಥಿಯರಿ ಪ್ರಾಸಿಕ್ಯೂಷನ್ಗಿದ್ರೆ ದಟ್ ಇಸ್ ನಾಟ್ ಪಾಸಿಬಲ್. ಪ್ರೈಮ ಫೇಸಿ ಮೇಲೆ ನೋಡಿದಾಗ ಏನೋ ಅವನಿಗೇನೋ ಕರೆಸಿದ್ದು ಹೋಗಪ್ಪ ಅಂತ ಬುದ್ಧಿ ಹೇಳಿ ವಾಪಸ್ ರೊಕ್ಕ ಕೊಟ್ಟು ಕಳಿಸಿದ್ದಿರಬೇಕು. ಮರ್ಡರ್ ಮಾಡುವಂಥ ಕ್ರೂಯಲ್ ಅಲ್ಲ. ವೈಯಕ್ತಿಕವಾಗಿ ಅವ್ರ ಫ್ಯಾಮಿಲಿ ಡಿಸ್ಪ್ಯೂಟ್ ಏನಾರ ಅಂತೇಳಿ ನಮ್ಗೆ ಯಾಕೆ ಬೇಕ್ರಿ? ಈ ಹಿಂದೆ ಯಾರು ಕೊಂದಾರ, ಯಾರಿಗಾರ ಬಾಂಬ್ ಬಿಟ್ಟಾರ, ಏನು ವೆದರ್ ಈಸ್ ಕ್ಯಾನ್ವಸಿಂಗ್ ಆ್ಯಸ್ ಒನ್ ಆಫ್ ದಿ ಟೆರರಿಸ್ಟ್, ಏನು ಭಯೋತ್ಪಾದಕ ಅನ್ನೋ ರೀತಿ ಮಾಡ್ತೀರಿ ನೀವು. ಟಿ ವಿ ಯಾರು ಅಜಿತ್ ಮತ್ತು ರಂಗಣ್ಣ, ನೀವಿಬ್ಬರು ಚಾನಲ್ ಅದಿರಲ್ಲ ನೀವು, ಮಿಕ್ಕಿದವ್ರು ನೀವು. ಏನು ಟಿ ವಿ ಚಾನಲ್ ನಿಮ್ಮವು ಡಬ್ಬೆವು. ನಿಂದು ಅಜಿತಂದು ಅದು ರಂಗಣ್ಣಂದೊಂದು 2 ಡಬ್ಬಿ ಬಿಟ್ಟರೆ ಇನ್ನೇನಲ್ಲ ನಿಮಗೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಗ್ಯಾರಂಟಿ ನಿಮ್ಮ ಮೇಲೆ IT ರೈಡ್ ಆಗುತ್ತೆ ನಿಮಗೆ. ಯು ಆರ್ ದಿ ಅಫೆಂಡರ್ಸ್. ನೀವು ಅಫೆಂಡರ್ಸ್ ಅದಿರಿ ನೀವು. ನಿಮ್ಮ ಮುಖ ಇನ್ನೂ ಹೊರಗೆ ಬಂದಿಲ್ಲ, ಬರ್ತಾವೆ ಮುಂದೆ. ನಿಮ್ಮ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಂತಿದ್ರಿ, ಸಿಕ್ಕವಂತ್ರಿ. ಅವಾಗ ನಾನೇ ಹೇಳ್ತಾನೆ, ಎಸ್ ನಾವು ಪ್ರೇಮಿಗಳಿದಿರಿ. ಕನ್ನಡ ನಾಡಿ ತಾಯಿ ಭುವನೇಶ್ವರಿ ದೇವಿ ಇದಿರಿ. ಇವತ್ತು ರಾಜರಾಜೇಶ್ವರಿ ನಮ್ಮ ಚಾಮುಂಡೇಶ್ವರಿ ದೇವಿಯ ಒಂದು ಇದು ಆಗ್ತದೆ. ಆ ಚಾಮುಂಡೇಶ್ವರಿಯ ದೈವದಿಂದ, ಆ ಆಶೀರ್ವಾದದಿಂದ ನವೆಂಬರ್ 1 ಅಂದರೆ ಕನ್ನಡ ರಾಜ್ಯೋತ್ಸವ ಬಾವುಟ ಹಾರಿಸಲಿಕ್ಕೆ ನಮ್ಮ ದರ್ಶನ್ ಬರ್ತಾರಂತ ನಾನಿವತ್ತು ಘಂಟಾಘೋಷವಾಗಿ ಹೇಳ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರಿ.